ಇದು ಜ್ಯೋತಿರ್ಮಹೇಶ್ವರ ಮತ್ತು ಕ್ಷಣಾಂಬಿಕಾ ಅಮ್ಮನವರ ಐತಿಹಾಸಿಕ ಸುಪ್ರಸಿದ್ಧವಾದಂತಹ ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ಇರುವಂತಹ ದೇವಾಲಯ. ಈ ದೇವಾಲಯಕ್ಕೆ ಸರಿಸುಮಾರು 1600 ವರ್ಷಗಳ ಇತಿಹಾಸವಿದೆ. ಇನ್ನು ಇಲ್ಲಿನ ಶಿವನಿಗೆ ಜ್ಯೋತಿರ್ಮಹೇಶ್ವರ ಎಂದು ಹೆಸರು ಬರಲು ಕಾರಣವೇನೆಂದರೆ, ಹಿಂದಿನ ಕಾಲದಲ್ಲಿ ಪ್ರತಿನಿತ್ಯ ಏಕಕಾಲದಲ್ಲಿ 1 ಲಕ್ಷದವರೆಗೆ ದೀಪವನ್ನು ಹಚ್ಚುತ್ತಿದ್ದರಂತೆ. ಹಾಗಾಗಿ ಜ್ಯೋತಿರ್ಮಹೇಶ್ವರ ಎಂದು ಹೆಸರು ಬಂದಿದೆ. ಇಡೀ ಶ್ರೀರಂಗಪಟ್ಟಣದಲ್ಲಿ ಮಧ್ಯಭಾಗದಲ್ಲಿ ಈ ದೇವಾಲಯ ಪ್ರಸಿದ್ಧಿಯಾಗಿದೆ. ಇನ್ನು ಕ್ಷಣಾಂಬಿಕಾ ಅಮ್ಮನವರ ಇತಿಹಾಸವೇನೆಂದರೆ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಊರಿನ ಆಚೆ ಇರುವಂತಹ ನಿಮಿಷಾಂಬ ಅಮ್ಮನವರು ನಿಮಿಷದಲ್ಲೇ ವರವನ್ನ ಕೊಟ್ರೆ, ಇಲ್ಲಿ ತಾಯಿ ಊರಿನ ಒಳಗೆ ಕ್ಷಣಾಂಬಿಕೆಯಾಗಿ ನೆಲೆಸಿದ್ದಾಳೆ. ಇಲ್ಲಿ ನೀವು ಕೇಳುವಂತಹ ವರವನ್ನು ಕ್ಷಣದಲ್ಲೇ ನೀಡುತ್ತಾಳೆ. ಹಾಗಾಗಿ ಇಲ್ಲಿನ ಅಮ್ಮನವರಿಗೆ ಕ್ಷಣಾಂಬಿಕೆ ಎಂದು ಹೆಸರು ಬಂದಿದೆ. ನಿಮಿಷಾಂಬದಲ್ಲಿ ಅಮ್ಮನವರು ಕೂತಿರೋದು, ಇಲ್ಲಿ ನಿಂತಿರೋದು. ನಿಮಿಷಾಂಬದಲ್ಲಿ ಕೈಯಲ್ಲಿ ಖಡ್ಗ ಕಮಲ ಎಲ್ಲ ಇದೆ, ಇಲ್ಲಿ ಕಮಲಗಳು ಮಾತ್ರ ಇದೆ. ಇಲ್ಲಿ ಈ ಶ್ರೀಚಕ್ರದಲ್ಲಿ ಅಕಾರದಿಂದ ಹಿಡಿದು ಷಕಾರವರೆಗೂ ಏನು ಮೂಲ ಮಂತ್ರಗಳಿದೆಯೋ ಅಷ್ಟು ಮಂತ್ರಗಳು ಶಂಕರಾಚಾರ್ಯರು ನಿರ್ಮಾಣ ಮಾಡಿರುವಂಥ ಜಾಗ ಇದೆ. ಹಾಲು ಹಾಕಿದಾಗ, ಅರಿಶಿನ ಹಾಕಿದಾಗ ಮಾತ್ರ ಗೊತ್ತಾಗುತ್ತಿಲ್ಲ, ಏನೂ ಗೊತ್ತಾಗಲ್ಲ. ಇಲ್ಲಿ ಅಮ್ಮನವ್ರು ಬಂದು 3 ಅಂಶ ಇದೆ: ಲಕ್ಷ್ಮೀ, ಪಾರ್ವತಿ, ಸರಸ್ವತಿ ಅಂತ. ಅಮ್ಮನವ್ರ ಪಾದದ ಕೆಳಗೆ ಹಂಸವಾಹನ, ಹಂಸದ ಮೇಲೆ ಅಮ್ಮನವ್ರು ನಿಂತಿರೋದು. ಸರಸ್ವತಿ ಸ್ವರೂಪಿಣಿ, ವಿದ್ಯೆಗೆ, ನಾಟ್ಯಕ್ಕೆ, ನೃತ್ಯಕ್ಕೆ, ಸಂಗೀತಕ್ಕೆ, ಕಲೆಗೆ, ಜ್ಞಾನಕ್ಕೆ, ವಿದ್ಯಾಭ್ಯಾಸಕ್ಕೆ, ಮಕ್ಕಳು ಓದದೇ ಇದ್ದರೆ ಜ್ಞಾನಾಭಿವೃದ್ಧಿ ಕೊಡೋಕ್ಕೆ, ಎಲ್ಲದಕ್ಕೂ ವಿಶೇಷವಾದ ತಾಯಿ ಜಗನ್ಮಾತ. ಇಲ್ಲಿ ದರ್ಶನ ಮಾಡಿದ್ರೆ ಅಲ್ಲೇನು ಹೇಳ್ತಾರೆ ಅಂದರೆ, ಮಂತ್ರ ವಿಜ್ಞಾದಿ ದೇವಾನಾಂ ಆಶ್ರಯಂ ದೇವ್ಯಧಿಷ್ಠಿತಂ ಶ್ರೀಚಕ್ರ ದರ್ಶನಂ ಪುಣ್ಯಂ ಸರ್ವಾರಿಷ್ಟ ನಿವಾರಕಂ ಅಂತ. ಈ ಮಂತ್ರಗಳಿಂದ ಕೂಡಲ್ಪಟ್ಟಿರುವಂತಹ ಶ್ರೀಚಕ್ರ ಅವಳ ಆಶ್ರಯ ಮಾಡಿದರೆ ಸಾಕು, ನಮ್ಮ ಕಷ್ಟಗಳು, ರೋಗಗಳು, ಯಾವುದೇ ರೀತಿಯಲ್ಲಿ ಸಮಸ್ಯೆ ಇದ್ದರೂ ನಿವಾರಣೆ ಆಗುತ್ತೆ ಅಂತ ಇದೊಂದು ಪ್ರತೀತಿ. ಮಾಹಿತಿ ಇಷ್ಟ ಆದ್ರೆ ಶೇರ್ ಮಾಡಿ, ಹಾಗೆ ನನ್ನ ಪೇಜ್ನ ಫಾಲೋ ಮಾಡಿ.